और आपको उनकी जो हिंसा की राजनीति है उसका नतीजा मणिपुर में आज दिखाई दे रहा है। ಈ ದ್ವೇಷ ಏನು ಬಿಜೆಪಿಯವರು ಹರಡಿದಾರಲ್ಲ ಇವತ್ತು ಮಣಿಪುರದಲ್ಲಿ ನೋಡ್ತಾ ಇದೀವಿ, ಇಡೀ ರಾಜ್ಯ ಹತ್ಕೊಂಡು ಸುಡ್ತಾ ಇದೆ। मणिपुर जल रहा है मगर प्रधानमंत्री और होम मिनिस्टर कर्नाटक में दौरा कर रहे हैं। ನಮ್ಮ ಒಂದು ರಾಜ್ಯ ಮಣಿಪುರ ಇವತ್ತು ಹತ್ಕೊಂಡು ಉರಿತಾ ಇದೆ, ಆದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತೆ ಗೃಹ ಮಂತ್ರಿ ಇವತ್ತು ಬೀದಿ ಬೀದಿಗಳಲ್ಲಿ ಇಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ। और आग लगने का कारण नफरत और हिंसा की राजनीति है। ಇವತ್ತು ನಮ್ಮ ಒಂದು ಮಣಿಪುರದ ರಾಜ್ಯ ಇವತ್ತು ಹತ್ಕೊಂಡು ಸುಡೋದಿಕ್ಕೆ ಕಾರಣ ಇವರು ಹತ್ತಿದಂತ ದ್ವೇಷ। जहां भी बीजेपी जाती है वो लोगों को बांटने का काम करती है, नफरत फैलाने का काम करती है, हिंसा फैलाती है। ಎಲ್ಲೇ ಬಿಜೆಪಿ ಅವರು ಹೋಗ್ಲಿ ಬರೀ ದ್ವೇಷವನ್ನ ಹರಡ್ತಾರೆ, ಜನರ ಮಧ್ಯೆ ಹೊಡಿತಾರೆ, ಇದೇ ಇವರ ಕೆಲಸ। उनका काम नफरत फैलाने का है, हमारा काम लोगों को जोड़ने का है। ಬಿಜೆಪಿ ಅವರು ದ್ವೇಷವನ್ನ ಹರಡ್ತಾರೆ, ಆದ್ರೆ ನಾವು ಪ್ರೀತಿಯಿಂದ ಜೋಡಣೆ ಮಾಡ್ತೀವಿ। जितनी नफरत उनके दिल में है उससे 10 गुना मोहब्बत हमारे दिल में है। ಎಷ್ಟು ದ್ವೇಷ ಅವರಲ್ಲಿದೆ ಅದರ 100ರಷ್ಟು ಪ್ರೀತಿ ನಮ್ಮ ಮನಸ್ಸಲ್ಲಿದೆ। और आप सब जानते हो नफरत को नफरत से नहीं हराया जा सकता, नफरत को मोहब्बत से ही मिटाया जा सकता है। ದ್ವೇಷದಿಂದ ಗೆಲ್ಲಕ್ಕೆ ಸಾಧ್ಯವಿಲ್ಲ, ದ್ವೇಷವನ್ನ ಪ್ರೀತಿಯಿಂದ ಗೆಲ್ಲಲು ಸಾಧ್ಯ। तो जैसे मैंने कहा था, हम नफरत के बाजार में मोहब्बत की दुकान खोलते हैं। ದ್ವೇಷದ ದಾರಿಯಲ್ಲಿ ಪ್ರೀತಿಯ ಅಂಗಡಿಗಳನ್ನ ನಾವು ಓಪನ್ ಮಾಡ್ತೀವಿ। यात्रा में आपने हमसे 2-3 चीजें कही थी। सबसे पहले आपने कहा कि कर्नाटक में 40% कमीशन बीजेपी के लोग सब चीज में लेते हैं। ಭಾರತ ಜೋಡೋ ಯಾತ್ರೆಯಲ್ಲಿ ನೀವು ನನಗೆ ಒಂದು ಮಾತು ಹೇಳಿದ್ರಿ, ಪ್ರತಿಯೊಂದರಲ್ಲೂ ಈ ಸರ್ಕಾರ 40% ಕಮಿಷನ್ ಹೊಡೆಯುತ್ತೆ ಅಂತ। युवाओं ने कहा कि कर्नाटक में हमें रोजगार नहीं मिल सकता, ಯುವಕರು ಹೇಳಿದ್ರು ನಮಗೆ ಕೆಲಸನೇ ಸಿಗ್ತಾ ಇಲ್ಲ ಅಂತ। और सब लोगों ने कहा कि महंगाई से कर्नाटक पिस रहा है। ಮತ್ತೆ ಎಲ್ಲರೂ ಹೇಳಿದ್ರು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತ। कॉन्ट्रैक्टर एसोसिएशन ने प्रधानमंत्री को चिट्ठी लिखी और कहा कि कर्नाटक में 40% भ्रष्टाचार चल रहा है। ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಪ್ರಧಾನಮಂತ್ರಿಗೆ ಪತ್ರನೇ ಬರೀತಾರೆ, ಇಲ್ಲಿ ನಾವು ಯಾವುದು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಪ್ರತಿಯೊಂದರಲ್ಲೂ 40% ಲಂಚ ತಗೊಳ್ತಾ ಇದ್ದಾರೆ ಅಂತ। आज तक प्रधानमंत्री ने चिट्ठी का जवाब नहीं दिया। ಆ ಪತ್ರಕ್ಕೆ ಇವತ್ತವರೆಗೂ ಪ್ರಧಾನಮಂತ್ರಿಗಳು ಉತ್ತರನೇ ಕೊಟ್ಟಿಲ್ಲ। एक के बाद एक स्कैम होते हैं। ಒಂದಾದ್ಮೇಲೊಂದು ಹಗರಣಗಳು ನಡೀತಾನೇ ಇದೆ। पुलिस इंस्पेक्टर स्कैम, असिस्टेंट प्रोफेसर स्कैम, असिस्टेंट इंजीनियर स्कैम, कोऑपरेटिव बैंक स्कैम, मैसूर सैंडल स्कैम। ಅಸಿಸ್ಟೆಂಟ್ ಇಂಜಿನಿಯರ್ ಅಲ್ಲಿ ಸ್ಕ್ಯಾಮ್ಗಳು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸಗಳಲ್ಲಿ ಸ್ಕ್ಯಾಮು, ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಸ್ಕ್ಯಾಮು, ಮೈಸೂರು ಸ್ಯಾಂಡಲ್ ಕಂಪನಿಯಲ್ಲಿ ಪ್ರತಿಯೊಂದರಲ್ಲೂ ಹಗರಣ ಹಗರಣ ಹಗರಣ। बीजेपी के एमएलए कहते हैं कि सीएम की गद्दी 2500 करोड़ में खरीदी जा सकती है। ಬಿಜೆಪಿ ಒಬ್ಬ ಶಾಸಕ ಹೇಳ್ತಾನೆ ಮುಖ್ಯಮಂತ್ರಿ ಬಿಜೆಪಿಯಲ್ಲಿ ಆಗ್ಬೇಕು ಅಂದ್ರೆ ಅದರ ರೇಟ್ 2,500 ಕೋಟಿ ಅಂತೆ। एमएलए का बेटा 8 करोड़ रुपए कैश लिए पकड़ा जाता है। ಎಂಎಲ್ಎ ಒಬ್ಬ ಶಾಸಕನ ಮಗನ ಹತ್ರ 8 ಕೋಟಿ ರೂಪಾಯಿಗಳಲ್ಲಿ ಸಿಕ್ಕಾಕೊಳ್ತಾನೆ ಮನೆಯಲ್ಲಿ। डबल इंजन सरकार ने 1.5 लाख करोड़ रुपए 4 साल में चोरी किए हैं। ಡಬಲ್ ಎಂಜಿನ್ ಸರ್ಕಾರ 3.5 ವರ್ಷದಲ್ಲಿ 1.5 ಲಕ್ಷ ಕೋಟಿಯನ್ನ ಲೂಟಿ ಮಾಡಿದೆ। भाइयों और बहनों, जो सरकार चोरी करने से बनती है वो चोरी ही तो करेगी और क्या कर सकती है। ನನ್ನ ಅಣ್ಣ ತಮ್ಮಂದಿರೇ, ಕಳ್ಳತನದಿಂದ ಮಾಡಿದಂತ ಸರ್ಕಾರ ಕಳ್ಳತನ ಬಿಟ್ಟು ಬೇರೆ ಏನ್ ಮಾಡಕ್ ಸಾಧ್ಯ? उनको सिर्फ चोरी आती है। ಬರೀ ಅವರಿಗೆ ಕಳ್ಳತನ ಮಾಡೋದಷ್ಟೇ ಬರುತ್ತೆ। यात्रा में महिलाओं ने हमें कहा
कि 400 रुपए का सिलेंडर होता था 1100 का हो गया। ಯಾತ್ರೆಯಲ್ಲಿ ನಾನು ನಡಿಬೇಕಾದ್ರೆ ಹೆಣ್ಣು ಮಕ್ಕಳು ನನಗೆ ಹೇಳಿದ್ರು 400 ರೂಪಾಯಿಗೆ ಸಿಲಿಂಡರ್ ಸಿಗ್ತಾ ಇತ್ತು, ಇವತ್ತು 1100 ರೂಪಾಯಿ ಆಗಿದೆ ಅಂತ। डीजल 56 रुपए का होता था 90 रुपए का हो गया। ಇವತ್ತು ಡೀಸೆಲ್ 60 ರೂಪಾಯಿಗೆ ಸಿಗ್ತಾ ಇತ್ತು, ಇವತ್ತು 80 ರೂಪಾಯಿ ಆಗಿದೆ। पेट्रोल 70 रुपए का होता था 102 रुपए का हो गया। ಪೆಟ್ರೋಲ್ 60 ರೂಪಾಯಿಗಿತ್ತು, ಇವತ್ತು 110 ರೂಪಾಯಿ ಆಗಿದೆ। पकाने का तेल महंगा हो गया। ಎಣ್ಣೆ, ಅಡಿಗೆ ಮಾಡೋ ಎಣ್ಣೆ ಜಾಸ್ತಿ ಆಗಿದೆ। 60 रुपए का होता था 200 रुपए का हो गया। ಇವತ್ತು 60 ರೂಪಾಯಿ ಇದ್ದಂತ ಎಣ್ಣೆ ಇವತ್ತು 200 ರೂಪಾಯಿ ಆಗಿದೆ। छोटे व्यापारियों ने कहा कि जीएसटी और नोटबंदी ने हमें खत्म कर दिया। ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಹೇಳಿದ್ರು ಜಿಎಸ್ಟಿ ನಮ್ಮನ್ನ ಸಂಪೂರ್ಣವಾಗಿ ಮುಗಿಸ್ಬಿಟ್ಟಿದೆ ಅಂತ। हिंदुस्तान और कर्नाटक की बीजेपी सरकार ने 1.5 करोड़ लोगों को रोजगार से हटा दिया। ಬಿಜೆಪಿ ಸರ್ಕಾರ, ಹಿಂದೂಸ್ತಾನ ನಮ್ಮ ದೇಶದ ಸರ್ಕಾರ ಇವತ್ತು 1.5 ಕೋಟಿ ಜನರಿಗೆ ಉದ್ಯೋಗ ಇಲ್ಲದೆ ಮಾಡಿಬಿಟ್ಟಿದೆ। और 40 करोड़ लोगों को फिर से गरीबी में डाल दिया। हमने निकाला और उन्होंने फिर से डाल दिया। ಮತ್ತೆ 40 ಕೋಟಿ ಯುವಕರನ್ನ ಮತ್ತೆ ಬಡತನದಡಿ ದೂಕ್ಬಿಟ್ಟಿದೆ ಈ ಬಿಜೆಪಿಯ ಸರ್ಕಾರ। और 90 लाख छोटे बिजनेसेस बंद हो गए। ಚಿಕ್ಕ ಚಿಕ್ಕ ಎಲ್ಲಾ ಬಿಸ್ನೆಸ್ಗಳು ಇವತ್ತು ಮುಚ್ಕೊಂಡು ಹೋಗ್ಬಿಟ್ಟಿದೆ। आज ये हालत है कि हिंदुस्तान का पूरा धन 10-15 लोगों के हाथ में है। ಇವತ್ತು ಇಡೀ ದೇಶದ ಏನು ಸಂಪತ್ತಿದೆ ಕೇವಲ 10 ಜನರ ಹತ್ರ ಮಾತ್ರ ಇದೆ। आपने देखा होगा हम यहां आए और शुरुआत में मैंने अपने नेताओं के नाम लिए। ನಾನು ನೋಡಿದೆ, ನಾನು ಮೊದಲು ಬಂದಾಗ ನನ್ನ ನಾಯಕರ ಜೊತೆ ಎಲ್ಲ ಮಾತಾಡಿದೆ, इनका आदर किया। ಅವರಿಗೆ ಸ್ವಾಗತ ಮಾಡಿದ್ರು। रोड शो में हम जाते हैं तो हमारे साथ हमारे सब नेता चलते हैं। ನಾನು ರೋಡ್ ಶೋ ಹೋಗ್ಬೇಕಾದ್ರೆ ನನ್ನ ಎಲ್ಲರ ನಾಯಕರನ್ನ ಜೊತೆ ತಗೊಂಡು ನಡೀತೀನಿ। मैं सिद्धरमैया जी का, डीके शिव कुमार का, खारगे जी का नाम लेता हूं, खुशी से लेता हूं। ನಾನು ಯಾವಾಗಲೂ ಬಹಳ ಖುಷಿಯಿಂದ ಡಿ.ಕೆ. ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯನವ್ರದ್ದು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬಹಳ ಹೆಮ್ಮೆಯಿಂದ ಹೇಳ್ತೀನಿ। कोई शर्माने की जरूरत नहीं होती। ನನಗೇನು ನನ್ನ ಈ ರಾಜ್ಯದ ನಾಯಕರ ಹೆಸರು ಹೇಳೋದಕ್ಕೆ ನನಗೇನು ನಾಚಿಕೆ ಇಲ್ಲ। दिल खोल के हम अपने नेताओं के नाम ले सकते हैं। ಬಹಳ ಹೆಮ್ಮೆಯಿಂದ ನನ್ನ ನಾಯಕರ ಹೆಸರನ್ನ ನಾನು ಹೇಳ್ತೀನಿ। आप प्रधानमंत्री का रोड शो देखो, उनके साथ उनका बीजेपी का कोई नेता नहीं दिखाई देगा। ನೀವು ಪ್ರಧಾನಮಂತ್ರಿದು ರೋಡ್ ಶೋ ನೋಡಿ, ಅವ್ರ ಜೊತೆ ಯಾವ ನಾಯಕರು ನಡೆಯಂಗಿಲ್ಲ ಜೊತೆಯಲ್ಲಿ। उनके भाषण सुनो, येदियुरप्पा जी का नाम, बोम्मई जी का नाम कभी नहीं सुनाई देगा। ಅವ್ರ ಭಾಷಣದಲ್ಲಿ ಯಡಿಯೂರಪ್ಪನವರ ಹೆಸರು ಹೇಳಲ್ಲ, ಬೊಮ್ಮಾಯಿ ಹೆಸರು ಹೇಳಲ್ಲ। पता नहीं क्यों शर्माते हैं, नाम बोलने से क्यों डरते हैं। ಯಾಕೆ ಈ ಪ್ರಧಾನಮಂತ್ರಿ ಹೆಸರು ಹೇಳೋದಕ್ಕೆ ನಾಚಿಕೊಳ್ತಾರೆ ನನಗೆ ಗೊತ್ತಿಲ್ಲ। पता नहीं भ्रष्टाचार के कारण नाम नहीं लेते या कोई और कारण है। ಈ ಭ್ರಷ್ಟಾಚಾರ ಮಾಡಿದ್ದಾರೆ ಇವರೆಲ್ಲರೂ ಅಂತ ಹೇಳಿ ಹೆಸರು ಹೇಳ್ತಾ ಇಲ್ವಾ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಯಾವ ನಾಯಕರ ಹೆಸರು ಹೇಳಲ್ಲ ಮೋದಿ ಅವರು। मगर मोदी जी डबल इंजन सरकार, तो आपने कहा, ಡಬಲ್ ಇಂಜಿನ್ ಸರ್ಕಾರ ಬಹಳ ಚೆನ್ನಾಗಿ ಮಾಡ್ತೀನಿ ಅಂದ್ರು ಮೋದಿ ಅವರು। आपने कहा था कि कर्नाटक की सरकार और दिल्ली की सरकार एक साथ काम करेंगे। ನೀವ್ ಹೇಳಿದ್ರಿ ಕರ್ನಾಟಕದ ಸರ್ಕಾರ ಮತ್ತೆ ದಿಲ್ಲಿಯಲ್ಲಿ ನಡೆಸೋ ಸರ್ಕಾರ ಎರಡು ಒಂದಾಗಿ ಬಹಳ ದೊಡ್ಡ ಕೆಲಸ ಮಾಡ್ಬಿಡ್ತೀನಿ ಅಂತ। तो मोदी जी ये बता दीजिए, 40% कमीशन आप लोगों ने लिया है, कौन से इंजन को कितना गया? ನೀವು ಮೋದಿ ಅವರೇ ಹೇಳಿ, ಈ 40% ಕಮಿಷನ್ ತಗೊಂಡಿದ್ದೀರಲ್ಲ, ಈ ಲಂಚ ತಗೊಂಡಿದ್ದೀರಲ್ಲ, ಯಾವ ಇಂಜಿನ್ ತಗೊಂಡಿದ್ದೀರಾ? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? और यहां थोड़े अपने भाषण में जनता को समझाइए कि पिछले 4 सालों में आपने भ्रष्टाचार के खिलाफ क्या एक्शन लिया, कितने लोगों को बंद किया। ಜನರಿಗೆ ಹೇಳಿ, 4 ವರ್ಷದಿಂದ ನಡೀತಾ ಇರೋ ಲಂಚಕೋರರನ್ನ ಎಷ್ಟು ಜನಕ್ಕೆ ನೀವು ಹಿಡಿದು ಜೈಲಿಗೆ ಹಾಕಿದ್ದೀರಾ? ಜನರಿಗೆ ಹೇಳಿ ನೀವು। आप बताइए कितने कर्नाटका के युवाओं को आपने रोजगार दिलवाया। ಹೇಳಿ, ಕರ್ನಾಟಕದ ಎಷ್ಟು ಜನ ಯುವಕರಿಗೆ ನೀವು ಕೆಲಸ ಕೊಟ್ಟಿದ್ದೀರಾ ಅಂತ ಹೇಳಿ। आप बताइए आपने महंगाई कैसे और किसके लिए कम की। ನೀವು ಹೇಳಿ, ಬೆಲೆ ಏರಿಕೆಗೆ ಏನ್ ಕೆಲಸ ಮಾಡಿದ್ರಿ ನೀವು ಅಂತ। आप समझाइए जब कर्नाटक को टैक्स का पैसा कम मिला तो आपने कर्नाटक के लिए क्या किया। ಕರ್ನಾಟಕದಿಂದ ನೀವು ತೆರಿಗೆ ಕಲೆಕ್ಟ್ ಮಾಡ್ತೀರಾ, ಆದ್ರೆ ಕರ್ನಾಟಕಕ್ಕೆ ಯಾಕೆ ಕಡಿಮೆ ದುಡ್ಡು ಕೊಡ್ತೀರಾ? जब कर्नाटक में बाढ़ आई तो आपने क्या किया। ಕರ್ನಾಟಕದಲ್ಲಿ ಪ್ರವಾಹ ಬಂತು, ನೀವ್ ಏನ್ ಮಾಡಿದ್ರಿ? और अब आप आते हो कर्नाटक के चुनाव में आते हो और आतंकवाद की बात करते हो। ಕರ್ನಾಟಕಕ್ಕೆ
प्रधानमंत्री और एक चीफ मिनिस्टर आतंकवाद से खोए। कांग्रेस पार्टी ने 2 प्रधानमंत्री और एक चीफ मिनिस्टर और हजारों कार्यकर्ता आतंकवाद से खोए। ಕಾಂಗ್ರೆಸ್ ಸರ್ಕಾರದಲ್ಲಿ ಇಬ್ಬರು ಪ್ರಧಾನಮಂತ್ರಿಗಳನ್ನ ಮತ್ತು ಒಬ್ಬರು ಮುಖ್ಯಮಂತ್ರಿಗಳನ್ನ ಎಷ್ಟೋ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಲಿದಾನ ಕೊಟ್ಟಿದ್ದೀವಿ ಈ ದೇಶಕ್ಕೆ. मेरे परिवार के 2 सदस्य शहीद हुए हैं। ನನ್ನ ಪರಿವಾರದ ನನ್ನ ಕುಟುಂಬದ ತಾತ ಅಜ್ಜಿ ಮತ್ತೆ ನನ್ನ ಅಪ್ಪ आप मोदी जी ಕೊಟ್ಟಿದ್ದಾರೆ. हमें आतंकवाद के बारे में बताओगे? ನಮಗೆ ಕೊಡ್ತೀರಾ ಭಯೋತ್ಪಾದನೆಯ ಬಗ್ಗೆ? कांग्रेस पार्टी को ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ಕೊಡ್ತೀರಾ ನೀವು ಭಯೋತ್ಪಾದನೆಯ ಬಗ್ಗೆ? आप बहाने मत बनाओ। ನಮಗೆ ನೀವು ಸುಮ್ಮನೆ ಏನೋ ಒಂದು ಸುಳ್ಳು ಹೇಳ್ಬೇಡಿ. जैसे जैसे कभी स्कूल में छोटा बच्चा होमवर्क नहीं करता है तो वे टीचर पूछते भैया होमवर्क क्यों नहीं किया, तो वे बहाने बताता है। ಸ್ಕೂಲಿಗೆ ಹೋದ್ರೆ ಒಂದು ಮಗು ಹೋಮ್ವರ್ಕ್ ಯಾಕೆ ಮಾಡಿಲ್ಲ ಅಂದ್ರೆ ಮಗು ಏನಾದ್ರು ಒಂದು ಸುಳ್ಳು ಹೇಳುತ್ತಲ್ಲ, ಆ ತರ ನೀವು ನಮಗ್ ಸುಳ್ಳು ಹೇಳೋದನ್ನ ನೀವು ಇಟ್ಕೋಬೇಡಿ. बहाने के बाद बहाने, बहाने के बाद बहाने, बहाने के बाद बहाने। ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು ಯಾಕೆ ಹೇಳ್ತೀರಾ ನೀವು? कर्नाटक की जनता को आप ये बताइए, आपने पिछले 4 साल यहाँ किया क्या? ನೀವು ಕರ್ನಾಟಕದ ಜನರಿಗೆ ಹೇಳ್ರಿ, 4 ವರ್ಷ ನೀವು ಏನ್ ಮಾಡಿದೀರಾ ಜನರಿಗೋಸ್ಕರ ಅಂತ. अगर वो नहीं बता पा रहे हो तो ये तो बता दो आने वाले 5 साल में क्या करोगे? ನೀವು 4 ವರ್ಷ ಏನ್ ಮಾಡಿದೀರಾ ಅಂತ ನಿಮ್ಗೆ ಹೇಳಕ್ ಬರಲ್ಲ ಅಲ್ವಾ? ಮುಂದೆ ನೀವ್ ಏನ್ ಮಾಡ್ತೀರಾ ಅಂತಾದ್ರೂ ಹೇಳಿ. बहाने बंद करो ಈ ಸುಳ್ಳು ಹೇಳೋದನ್ನ ಸ್ಟಾಪ್ ಮಾಡಿ. और अपने जो नेता हैं उनके नाम 2-3 बार तो ले लो। ನಿಮ್ಮ ನಾಯಕರಿದಾರಲ್ಲ ಯಡಿಯೂರಪ್ಪ, ಬೊಮ್ಮಾಯಿ ಇವರೆಲ್ಲರೂ ಅವ್ರದ್ದು ಒಂದ್ಸಲ ಆದ್ರೂ ವೇದಿಕೆ ಮೇಲೆ ಹೆಸರು ಹೇಳ್ರಿ. आपको शोभा नहीं देता, ನಿಮಗೆ ಶೋಭೆ ತೋರಲ್ಲ. आप आते हो सिर्फ अपनी बात करते हो और किसी की बात ही नहीं करते। ಬಂದ್ರೆ ಬರೀ ನಿಮ್ ಬಗ್ಗೆನೇ ಬರೀ ಹೇಳಿಕೆ ಮಾತು ಹೇಳ್ಕೊಳ್ತಾ ಇದ್ದೀರಾ, ಬಡಾಯಿ ಕೊಚ್ಕೊಳ್ತಾ ಇದ್ದೀರಾ, ಬೇರೆ ಯಾರ ಬಗ್ಗೆನೂ ಹೇಳಲ್ವಲ್ಲ ನೀವು. मोदी जी ये चुनाव नरेंद्र मोदी के बारे में नहीं है, ये चुनाव कर्नाटक की जनता, कर्नाटक के युवा, कर्नाटक के किसान, कर्नाटक के मजदूरों के बारे में है। ಮೋದಿ ಅವರೇ, ಬರೀ ನೀವು ನಿಮ್ ಬಗ್ಗೆ ಬಡಾಯಿ ಕೊಚ್ಕೊಳ್ತೀರಾ. ಇದು ನಿಮ್ಮ ಎಲೆಕ್ಷನ್ ಅಲ್ಲ ಮೋದಿ ಅವರೇ, ಇದು ಕರ್ನಾಟಕದ ಎಲೆಕ್ಷನ್. ಕರ್ನಾಟಕದ ಯುವಕರ ಬಗ್ಗೆ ಮಾತಾಡಿ, ಮಕ್ಕಳ ಬಗ್ಗೆ ಮಾತಾಡಿ, ಮಹಿಳೆಯರ ಬಗ್ಗೆ ಮಾತಾಡಿ ಮೋದಿ ಅವರೇ. ನೀವು युवाओं की बात करो, युवाओं को बताओ कैसे रोजगार दोगे और पिछले 10 साल आपने क्यों नहीं दिया? ಯುವಕರಿಗೆ ಹೇಳ್ರಿ, ಅವ್ರಿಗೆ ಕೆಲಸ ಹೆಂಗೆ ಸೃಷ್ಟಿ ಮಾಡ್ತೀರಾ, ಹೋದ 4 ವರ್ಷ ನೀವು ಏನ್ ಮಾಡಿದಿರಾ ಯುವಕರಿಗೆ ಅಂತ ಹೇಳ್ರಿ ಸ್ವಲ್ಪ. देखिए अब हम करते हैं, अगले 5 साल में यहाँ कांग्रेस पार्टी क्या कर रही है? ನಾನ್ ಹೇಳ್ತೀನಿ, ಇನ್ನ ಮುಂದೆ 5 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ನನ್ನ ಜನರಿಗೆ ಏನ್ ಮಾಡುತ್ತೆ ಅಂತ. बीजेपी के लोग आप देखो कैसे किया जाता है। ಬಿಜೆಪಿ ಅವರೇ ಸ್ವಲ್ಪ ನೋಡಿ, ಕಾಂಗ್ರೆಸ್ ಪಕ್ಷದಿಂದ ಕಲೀರಿ. हम झूठे वायदे नहीं करते। 15 लाख रुपए वाला वायदा, 2 करोड़ युवाओं को रोजगार वाला वायदा, वो नहीं करते हम। ನಾನು ಸುಳ್ಳಿನ ಆಶ್ವಾಸನೆ ಹೇಳಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಎಲ್ಲರ ಜೇಬಿಗೆ 15 ಲಕ್ಷ ಹಾಕ್ತೀನಿ ಅಂತ ಸುಳ್ಳು ಹೇಳಲ್ಲ ನಾನು. सबसे पहले हमने कर्नाटक की जनता से बात की। ಎಲ್ಲದಕ್ಕಿಂತ ಮುಂಚೆ ನಾನು ನನ್ನ ಕರ್ನಾಟಕದ ಜನರ ಜೊತೆ ಮಾತಾಡಿದೆ. 550 किलोमीटर हम सब चले, 550 ಕಿಲೋಮೀಟರ್ ನನ್ನ ಕರ್ನಾಟಕದ ಜನರ ಜೊತೆ ನಾನು ನಡೆದೆ. सारे के सारे नेता चले, ಪ್ರತಿಯೊಬ್ಬ ನಾಯಕನು ನನ್ನ ಜೊತೆ ನಡೆದ್ರು. सिद्धरमैया जी, खारगे जी, DK शिवकुमार जी सारे चले। ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಯೊಬ್ರು ನನ್ನ ಜೊತೆ ನಡೆದ್ರು. एक साथ चले ನನ್ನ ಜೊತೆಯಲ್ಲಿ ನಡೆದ್ರು. और हजारों लोगों से हमने बात की। ನಾನು ಸಾವಿರಾರು ನನ್ನ ಕರ್ನಾಟಕದ ಜನರ ಜೊತೆ ಮಾತಾಡಿದೆ. माताओं से, बहनों से, बुजुर्गों से, युवाओं से, सबसे बात की। ತಾಯಂದಿರ ಜೊತೆ, ಹೆಣ್ಣು ಮಕ್ಕಳ ಜೊತೆ, ಯುವಕರ ಜೊತೆ, ಹಿರಿಯರ ಜೊತೆ, ಪ್ರತಿಯೊಬ್ಬರ ಜೊತೆ ನಾನು ಮಾತಾಡಿದೆ. और हमने आपसे पूछा हमें क्या करना चाहिए। ನಾನು ಅವರನ್ನೆಲ್ಲ ಕೇಳಿದೆ, ನಾವು ನಿಮಗೋಸ್ಕರ ಏನೆಲ್ಲ ಮಾಡಬೇಕು. और जो आपने कहा आज मैं आपको कहने जा रहा हूं। ಅಷ್ಟು ಜನ ಏನ್ ಹೇಳಿದ್ರಲ್ಲ, ಅದನ್ನೇ ನಾವು ಇವತ್ತು ನಾವು ಮಾತಾಡೋದು, ನಾವು ಮುಂದೆ ತರೋದು. ये कांग्रेस पार्टी की सोच नहीं है, ये कर्नाटक की जनता की सोच है। ಇದು ಕಾಂಗ್ರೆಸ್ ಪಕ್ಷದ ನಿಲುವಲ್ಲ, ಇದು ಈ ಜನರ ನಿಲುವು, ಈ ಜನರ ಆಸೆ. हम सिर्फ आपकी आवाज सुनकर अपना काम करते हैं। ನಿಮ್ಮ ಧ್ವನಿಯನ್ನ ಕೇಳಿ, ನಿಮಗೆ ಏನ್ ಬೇಕು ಅಂತ ಕೇಳಿ ನಾನು ಇವತ್ತು ಇಲ್ಲಿ ತಂದಿರುವಂತದ್ದು. वो आपको अपनी मन की बात बताते हैं, हम आपकी मन की बात सुनते हैं। ಅವರು ಮನ್ ಕಿ ಬಾತ್ ಮಾತಾಡ್ತಾರೆ, ಆದ್ರೆ ನಾನು ನಿಮ್ಮ ಮನಸ್ಸಿನ ಮಾತನ್ನ ಕೇಳ್ತೀನಿ.
महिलाओं ने हमें कहा कि महंगाई से हम बहुत तंग आ गए हैं। ಕರ್ನಾಟಕದ ಮಹಿಳೆಯರು ನನಗೆ ಹೇಳಿದ್ರು, ಈ ಬೆಲೆ ಏರಿಕೆಯಿಂದ ನಾವು ತುಂಬಾ ಕಷ್ಟದಲ್ಲಿದ್ದೀವಿ, ನೊಂದು ಬಿಟ್ಟಿದೀವಿ ಅಂತ. सिलेंडर 1100 रुपए का हो गया, ಸಿಲಿಂಡರ್ ಇವತ್ತು 1100 ಆಗೋಗಿದೆ. सब कुछ महंगा हो गया। ಪ್ರತಿಯೊಂದರಲ್ಲೂ ಬೆಲೆ ಏರಿಕೆ. हमारी मदद कीजिए। ನಮಗೆ ಸಹಾಯ ಮಾಡಿ. हमने पूछा कैसे? ನಾನ್ ಕೇಳಿದೆ, ಹೆಂಗ್ ನಿಮಗ್ ಸಹಾಯ ಮಾಡ್ಬೇಕು ನಾನು? उन्होंने कहा हमारे बैंक अकाउंट में सीधा पैसा डालिए। ಅವ್ರು ಹೇಳಿದ್ರಂತೆ ಹೆಣ್ಮಕ್ಳು, ನಮ್ಮ ಅಕೌಂಟ್ಗೆ ಸೀದಾ ನೀವು ದುಡ್ಡು ಹಾಕಿ ನಮಗೆ ಸಹಾಯ ಮಾಡಿ ಅಂತ. तो हम गृह लक्ष्मी स्कीम लाए। ನಾವು ಅವಾಗ ಗೃಹಲಕ್ಷ್ಮಿ ಅಂತ ಒಂದು ಯೋಜನೆಯನ್ನ ತಂದೆ. 2000 रुपए हर महीने हर महिला के बैंक अकाउंट में। ಪ್ರತಿ ತಿಂಗಳು 2000 ರೂಪಾಯಿ ಪ್ರತಿಯೊಂದು ಹೆಣ್ಣು ಮಗಳ ಅಕೌಂಟ್ಗೆ ದಳ್ಳಾಳಿಗಳಿಂದ ಸೀದಾ ಅವ್ರ ಅಕೌಂಟ್ಗೆ ಹೋಗುತ್ತೆ. और महिलाओं के लिए दूसरा कदम सखी स्कीम। ಮಹಿಳೆಯರಿಗೆ ನಾನು ಇನ್ನೂ ಒಂದು ಯೋಜನೆಯನ್ನ ತಂದೆ, ಅದರ ಹೆಸರು ಸಖಿ ಅಂತ. सखी का मतलब चुनाव के पहले दिन, सरकार के बनने के बाद पहले दिन कर्नाटक में महिलाओं को बस में जाने के लिए एक पैसा नहीं देना पड़ेगा। ಕರ್ನಾಟಕ ಪಕ್ಷ, ಕರ್ನಾಟಕದ ಸರ್ಕಾರ ಬಂದಿದ್ದ ಮೊದಲ ದಿನವೇ ಸಖಿಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಹೆಣ್ಣು ಮಗಳು ಉಚಿತವಾಗಿ ಫ್ರೀ ಆಗಿ ಬಸ್ಸಿನಲ್ಲಿ ಟ್ರಾವೆಲ್ ಮಾಡಬಹುದು, ಅವಳಿಗೆ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. आप कर्नाटक में जहां भी जाना चाहती हैं आप जा सकती हैं, आपको एक पैसा नहीं देना पड़ेगा। ಈ ನಾಡಿನ ಹೆಣ್ಣು ಮಗಳು ಈ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಅವಳಿಗೆ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಫ್ರೀ ಆಗಿ ಉಚಿತವಾಗಿ ಪ್ರಯಾಣ ಮಾಡಬಹುದು. तो दो ये पहले हमारे काम महिलाओं के लिए। ಈ ಎರಡು ಯೋಜನೆಗಳು ಫಸ್ಟ್ ನನ್ನ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ. अब मैंने महिलाओं की बात की तो युवा कहेंगे आपने महिलाओं का कर दिया, हमारा क्या होगा? ನಾನು ಹೆಣ್ಣು ಮಕ್ಕಳಿಗೆ ಇಷ್ಟೊಂದೆಲ್ಲ ಕಾರ್ಯಕ್ರಮ ತಂದೆ, ಯುವಕರು ಕೇಳ್ತಾರೆ ನಮ್ಗೆ ಯಾಕೆ ತಂದಿಲ್ಲ, ನಮಗೇನು ತಂದಿಲ್ವಾ ಅಂತ. भाइयों बहनों 2.5 लाख सरकारी रोजगार खाली पड़े। ನನ್ನ ಅಣ್ಣ ತಮ್ಮಂದಿರೆ, ನಿಮಗೆಲ್ಲ ಗೊತ್ತಿರ್ಲಿ, 1.5 ಲಕ್ಷ ಇವತ್ತು ಹುದ್ದೆಗಳು, 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಇವತ್ತು ಖಾಲಿ ಇದಾವೆ. ये 2.5 लाख सरकारी जॉब्स हम भर देंगे, आपके हवाले कर देंगे। 2.5 ಲಕ್ಷ ಇವತ್ತು ಏನು ಸರ್ಕಾರಿ ಕೆಲಸ ಖಾಲಿ ಇದೆವಲ್ಲ, ಅದನ್ನೆಲ್ಲ ನಿಮಗೆ ತುಂಬುತ್ತೀವಿ, ನಿಮ್ಮನ್ನ ತಗೊಳ್ತೀವಿ. ಮತ್ತೆ और 10 लाख युवाओं को 5 साल में हम रोजगार देंगे। 10 ಲಕ್ಷ ಯುವಕರಿಗೆ ಮುಂದಿನ ಬರುವ ವರ್ಷಗಳಲ್ಲಿ ಪ್ರತಿಯೊಬ್ಬರಿಗೂ ಕೆಲಸವನ್ನ ಕೊಡ್ತೀವಿ. अब आप कहोगे 10 लाख रोजगार पैदा करने में थोड़ा समय लगेगा। ನೀವೆಲ್ಲ ಹೇಳ್ತೀರಾ ನನ್ಗೆ, ಕರೆಕ್ಟ್. और फिर आप 10 ಲಕ್ಷ ಕೆಲಸಗಳನ್ನ ನೀವು ಸೃಷ್ಟಿ ಮಾಡಕ್ಕೆ ಟೈಮ್ ತಗೊಳುತ್ತಲ್ವಾ? और फिर आप सवाल पूछोगे तब तक हम क्या करें? ಅಲ್ಲಿವರೆಗೂ ನೀವು ಕೆಲಸ ಸೃಷ್ಟಿ ಮಾಡಿ ನಮ್ಗೆ ಕೆಲಸ ತಗೊಳತನ ನಾವು ಏನ್ ಮಾಡ್ಬೇಕು? उस सवाल का जवाब युवा निधि स्कीम। ಆ ಯುವಕರಿಗೆ ಉತ್ತರ, ನಾವು ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದೀವಿ, ಅದರ ಹೆಸರು ಯುವ ನಿಧಿ. कर्नाटक के हर ग्रेजुएट को हर महीने 3000 रुपए सीधे बैंक अकाउंट में 2 साल के लिए। ಕರ್ನಾಟಕದಲ್ಲಿ ಡಿಗ್ರಿ ತಗೊಂಡಿರೋ ಪ್ರತಿ ಯುವಕ ಯುವತಿಗೆ ಅವರಿಗೆ ಪ್ರತಿ ತಿಂಗಳು 3000 ಅವರ ಬ್ಯಾಂಕಿಗೆ ಹೋಗುತ್ತೆ. अब डिप्लोमा होल्डर्स कहेंगे कि हमारी क्या गलती, हमने क्या किया? ಡಿಪ್ಲೊಮಾ ಹೋಲ್ಡರ್ಸ್ ಕೇಳ್ತಾರೆ, ನಾವು ಡಿಗ್ರಿ ಮಾಡಿರೋರ್ಗಷ್ಟೇ ನೀವು ದುಡ್ಡು ಕೊಟ್ರೆ, ನಾವು ಡಿಪ್ಲೊಮಾ ಹೋಲ್ಡರ್ಸ್ ನಮ್ಗೆ ಕೆಲಸ ಇಲ್ಲ, ನಾವೇನ್ ಮಾಡ್ಬೇಕು ಅಂತ ಅವರಿಗೂ ಸಹ ನಾನು तो डिप्लोमा होल्डर्स को 1500 रुपए हर महीने 2 साल के। ಡಿಪ್ಲೊಮಾ ಹೋಲ್ಡರ್ಸ್ಗೂ ಸಹ ಪ್ರತಿ ತಿಂಗಳು 1500 ಅವರ ಅಕೌಂಟ್ಗೆ ಹೋಗುತ್ತೆ. अब बीपीएल के लोग कहेंगे भैया आपने महिलाओं का कर दिया, आपने युवाओं का कर दिया, हमारा क्या होगा? BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ, ಬಡತನದ ರೇಖೆಗಿಂತ ಕೆಳಗಡೆ ಇರೋರು ಹೇಳ್ತಾರೆ, ಅರೆ ಯುವಕರಿಗೆ ನೀವು ಕೆಲಸ ಕೊಟ್ರಿ, ಹೆಣ್ಣು ಮಕ್ಕಳಿಗೆ ನೀವು ಎಲ್ಲ ಒಳ್ಳೆ ಕಾರ್ಯಗಳನ್ನ ತಂದ್ರೆ ನಾವ್ ಏನ್ ಮಾಡಿದೀವಿ, ನಮ್ಗೇನ್ ತಂದಿದ್ದೀರಾ ನೀವು? उनके लिए अन्नभाग्य, BPL ಕಾರ್ಡ್ ಹೋಲ್ಡರ್ಸ್ಗೆ ಅನ್ನಭಾಗ್ಯ ತಂದಿದ್ದಾರೆ. 10 किलो चावल हर परिवार के मेंबर को, ಪ್ರತಿಯೊಂದು ಪರಿವಾರದಲ್ಲಿ ತಲಾ ಒಬ್ಬರಿಗೆ 10 kg ಅಕ್ಕಿಯನ್ನ ಕೊಡಲಾಗುತ್ತದೆ. और आखिरी और 5वां वायदा गृह ज्योति स्कीम। ಕಡೆಯ ಇನ್ನೊಂದು ಯೋಜನೆ ಗೃಹ ಜ್ಯೋತಿ.
हम चाहते हैं कि कर्नाटक में सब परिवार के बच्चे शाम को पढ़ पाएं। ನನಗೆ ಇಷ್ಟ ನನ್ನ ಕರ್ನಾಟಕದ ಪುಟ್ಟ ಮಕ್ಕಳು ಕರೆಂಟ್ ಇಲ್ಲ ಅಂತ ಓದಬಾರ್ದು, ಓದ್ದೇ ಇರಬಾರ್ದು ಅಂತ ಮಕ್ಕಳಿಗೆಲ್ಲ ಉಚಿತ हर घर में बिजली हो, ಪ್ರತಿಯೊಂದು ಮನೆಯಲ್ಲೂ ಜ್ಯೋತಿ ಬೆಳಕಿರಬೇಕು, ಕರೆಂಟ್ ಇರಬೇಕು, ಗೃಹ ಜ್ಯೋತಿ. इसीलिए गृह ज्योति 200 यूनिट बिजली के फ्री में कर्नाटक के ಕರ್ನಾಟಕದ ಎಲ್ಲ ಜನರಿಗೆ 200 ಯೂನಿಟ್ ಕರೆಂಟ್ ಫ್ರೀ. अब किसान कहेंगे कि आपने युवाओं का कर दिया, महिलाओं का कर दिया, हमारा क्या होगा? ಮತ್ತೆ ಈಗ ರೈತರು ಕೇಳ್ತಾರೆ, हम तो कर्नाटक की रीढ़ की हड्डी है, हम तो कर्नाटक को भोजन देते हैं, हम दिन भर काम करते हैं, आपने सबका कर दिया, हमारा क्या? ರೈತರು ಕೇಳ್ತಾರೆ, ಪ್ರತಿ ದಿನ ಹಗಲು ರಾತ್ರಿ ನಾವು ಕಷ್ಟ ಪಡ್ತೀವಿ, ಯುವಕರಿಗೆ ಕೊಟ್ರಿ, ಮಹಿಳೆಯರಿಗೆ ಕೊಟ್ರಿ, ಪ್ರತಿಯೊಬ್ಬರಿಗೂ ಕೊಟ್ರಿ, ನಮ್ಗೇನ್ ಕೊಟ್ಟಿದ್ದೀರಾ? उनका जवाब कृषि निधि। ಅವರಿಗೆ ರೈತರಿಗೆ ಕೃಷಿ ನಿಧಿ ಅಂತ ಒಂದು ಯೋಜನೆಯನ್ನ ತರ್ತಾ ಇದ್ದೀವಿ. 1.5 लाख करोड़ रुपए किसानों के हित के लिए 5 साल के अंदर 1.5 ಲಕ್ಷ ಕೋಟಿ ರೈತರಿಗೋಸ್ಕರ ನಾವು ನಿಧಿಯನ್ನ ಇಡ್ತೀವಿ. मतलब जितना पैसा बीजेपी ने कर्नाटक से चोरी किया, ಎಷ್ಟು ದುಡ್ಡು ಬಿಜೆಪಿ ಅವರು ಲೂಟಿ ಮಾಡಿದ್ದಾರೆ ನನ್ನ ಕರ್ನಾಟಕದ ಜನರಿಂದ. जितना पैसा बीजेपी ने कर्नाटक से चोरी किया पिछले 4 साल, उतना पैसा हम कर्नाटक के किसान को वापस दे रहे हैं। ಎಷ್ಟು ಲಕ್ಷ ಕೋಟಿ ಈ ಬಿಜೆಪಿ ಕಳ್ಳರು ಲೂಟಿ ಮಾಡಿದ್ದಾರೆ ನಮ್ಮ ಕರ್ನಾಟಕ ಜನರಿಂದ, ಅದನ್ನ ಮತ್ತೆ ನಿಮ್ಮ ಜೇಬುಗಳಿಗೆ ನಾನು ಕೊಡುವಂತ ಕೆಲಸ ಮಾಡ್ತೀನಿ. मगर हम वहां नहीं रुक रहे। ನಾವು ಅಲ್ಲ ನಿಲ್ಸಲ್ಲ, ಇನ್ನು ಮುಂದೆ ಹೋಗ್ತಿದ್ದೀವಿ. आज मिल्क दूध की सब्सिडी 5 रुपए है, उसको हम 7 रुपए कर देंगे। ಇವತ್ತು ಹಾಲಿಗೆ ಪ್ರತಿ ಲೀಟರ್ಗೆ ರೈತನಿಗೆ 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ, ನಾವು ಬಂದ್ರೆ 7 ರೂಪಾಯಿ ಸಬ್ಸಿಡಿ ಕೊಡ್ತೀವಿ ರೈತನಿಗೆ. और बीजेपी ने जो आपको झूठा बीमा दिया था, जो आप साइन करते थे और आपको कभी भी आपका पैसा नहीं मिलता था, ಬಿಜೆಪಿ ಅವರು ರೈತರಿಗೆ ನಕಲಿ ಒಂದು ಇನ್ಶೂರೆನ್ಸ್ ಮಾಡಿದ್ರು, ಸೈನ್ ಮಾಡಿದ್ರು, ಅದಕ್ಕೆ ದುಡ್ಡು ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ आपसे पैसे ले लेते थे, मगर जब आपका नुकसान होता था आपको 1 रुपया नहीं मिलता था। ನಮ್ದು ಬೆಳೆ ಕಳ್ಕೊಂಡ್ಬಿಡ್ತಿದ್ವಿ, ಇನ್ಶೂರೆನ್ಸ್ ಕೇಳಕ್ ಹೋದ್ರೆ ಎಲ್ಲ ಸುಳ್ಳು, ಮತ್ತೆ 1 ರೂಪಾಯಿ ದುಡ್ಡು ಬರ್ತಾ ಇರಲಿಲ್ಲ. उसके लिए हम 5,000 करोड़ रुपए अलग रख रहे हैं। ಅದಕ್ಕೋಸ್ಕರ 5,000 ಕೋಟಿ ರೂಪಾಯಿಗಳನ್ನ ಬೇರೆ ರೈತನಿಗೋಸ್ಕರ ಇಡ್ತಾ आपके ಇದ್ದೀವಿ. खेत को नुकसान होगा तो सरकार आपको पैसा देगी। ರೈತನ ಬೆಳೆ ಹಾಳಾದ್ರೆ ಸರ್ಕಾರ ಅದಕ್ಕೋಸ್ಕರ ಬೇರೆ ನಿಧಿಯನ್ನ ಇಟ್ಟು ರೈತನಿಗೆ ಬಾಳನ್ನ ಬೆಳಕು ಮಾಡುತ್ತೆ. अब देखिए, आपने कांग्रेस पार्टी की सरकार देखी है, पिछली सरकार देखी है, हमने जो वायदे किए थे हमने पूरे किए। ನೀವೆಲ್ಲರೂ ನೋಡಿದೀರಾ, ಹೋದ್ಸಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಡೆದಂತೆ ನುಡಿದಂತೆ ನಡೆದ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನೀವು ನೋಡಿದೀರಾ. ये 5 काम सरकार के बनने के पहले दिन पहली कैबिनेट मीटिंग में पूरे हो जाएंगे। ಈ 5 ಯೋಜನೆಗಳು ನಾವು ಏನು ಆಶ್ವಾಸನೆ ಕೊಡ್ತಾ ಇದ್ದೀವಿ, ಸರ್ಕಾರ ಬಂದ ಮೊದಲನೇ ದಿನ ಮೊದಲ ಕ್ಯಾಬಿನೆಟ್ ನಲ್ಲೇ ಮಂಜೂರಾತ್ ಮಾಡಲಾಗುತ್ತದೆ. ये शुरुआत है। ಇದು ಶುರು. आप पूछोगे ये जो 5 काम है इसके लिए पैसा कहां से आएगा? ನೀವೆಲ್ಲರೂ ಕೇಳ್ತೀರಾ, ಜನ ಎಲ್ಲ ಕೇಳ್ತಾರೆ, ಯೋಜನೆಗಳನ್ನೇನೋ ಅನೌನ್ಸ್ ಮಾಡ್ಬಿಟ್ಟಿದ್ದೀರಾ, ದುಡ್ಡು ಎಲ್ಲಿಂದ ತರ್ತೀರಾ ಅಂತ. भाइयों और बहनों, याद रखिए कि 40% पैसा बीजेपी ने चोरी किया था। ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನೀವೆಲ್ಲ ಒಂದು ನೆನಪಲ್ಲಿ ಇಟ್ಕೊಳ್ಳಿ, 40% ಏನು ಭ್ರಷ್ಟಾಚಾರದಿಂದ ಲಂಚ ತಗೊಂಡಿದ್ರಲ್ಲ, ईमानदार सरकार वो पैसा आपके जेब में डालेगी। ಸತ್ಯದಿಂದ ನಡೆದುಕೊಳ್ಳುವಂತ ಸರ್ಕಾರ ನಿಮಗೆ ಎಲ್ಲ ವಾಪಸ್ ಕೊಡುತ್ತೆ. अच्छा, बीजेपी को ये 40 नंबर बहुत अच्छा लगता है। ಬಿಜೆಪಿ ಅವರಿಗೆ ಈ 40 ಸಂಖ್ಯೆ ಬಹಳ ಚೆನ್ನಾಗಿ ಅನಿಸುತ್ತಲ್ವಾ? 4 साल इन्होंने आपको 40 40 40 40 40 सिखाया। 4 ವರ್ಷ 40 40 40 ಅಂತ ಹೇಳಿ ಸಾಕ್ ಮಾಡ್ಬಿಟ್ಟಿದ್ದಾರೆ ನನ್ನ ಜನರಿಗೆ. इस चुनाव में इनको ये 40 नंबर याद दिला दीजिए। ಈ ಚುನಾವಣೆಯಲ್ಲಿ ನೀವೆಲ್ಲರೂ 45 ಜನರನ್ನ ಗೆಲ್ಲಿಸಬೇಕು. इन्होंने आपसे 40% कमीशन लिया, इनको आप 40 सीट दिलवा दीजिए। ಇವರು ನಿಮ್ಮಿಂದ 40% ಲಂಚ ತಗೊಂಡಿದ್ದಾರೆ, ಇವರಿಗೆ 40 ಜನ ವಿಧಾಯಕರನ್ನ ಮಾತ್ರ ಗೆಲ್ಲಿಸಿ ನೀವು. और कांग्रेस पार्टी को 150 सीटों से जिताना है। ಕಾಂಗ್ರೆಸ್ ಪಕ್ಷವನ್ನ 150 ಸೀಟ್ಗಳಿಂದ ನೀವು ಗೆಲ್ಲಿಸಬೇಕು. क्योंकि याद रखिए,
ये फिर से चोरी करने की कोशिश करेंगे। ನೆನಪಿಟ್ಕೊಳ್ಳಿ, ಇವ್ರು ಮತ್ತೆ ಇದೇ ತರ ಕಳ್ತನ ಮಾಡಕ್ ಶುರು ಮಾಡ್ತಾರೆ. इनकी बहुत बुरी आदत है, ಇವ್ರಿಗೆ ಒಂದು ಕೆಟ್ಟ ಅಭ್ಯಾಸ ಇದೆ. ये एकदम चोरी करते हैं, ಏಕ್ದಮ್ ಕಳ್ತನ मतलब ಮಾಡ್ತಾರೆ. इनको कुछ और कुछ मालूम ही नहीं है। ಇವ್ರಿಗೆ ಕಳ್ತನ ಬಿಟ್ಟು ಬೇರೆ ಏನು ಬರೋದೇ ಇಲ್ಲ ಬಿಜೆಪಿ तो ಅವರು. अगर 150 सीट नहीं आई तो फिर ये चोरी करने की कोशिश करेंगे। ನಮಗೇನಾದ್ರೂ 150 ಸೀಟ್ಗಳು ಬರ್ಲಿಲ್ಲ ಅಂದ್ರೆ आपसे जो 1.5 लाख करोड़ रुपए चोरी किया है उसमें से थोड़ा निकाल के फिर से खरीदने की कोशिश करेंगे। ಏನು ಇವತ್ತು 1.5 ಲಕ್ಷ ಕೋಟಿ ನಮ್ಮಿಂದ ಭ್ರಷ್ಟಾಚಾರದಲ್ಲಿ ಲಂಚ ತಗೊಂಡಿದಾರಲ್ಲ, ಮತ್ತೆ ಪ್ರಾರಂಭ ಮಾಡಿಬಿಡ್ತಾರೆ ಇವರೆಲ್ಲರೂ. इसलिए 150 सीटों से जिताना है। ಅದಕ್ಕೋಸ್ಕರ ನೀವೆಲ್ಲರೂ 150 ಬಹುಮತದೊಂದಿಗೆ ನಿಮ್ಮ ಶಾಸಕರನ್ನ ನೀವು ಗೆಲ್ಲಿಸಬೇಕು. और प्रधानमंत्री जी, आप बहाने मत बनाइए। आप कर्नाटक के युवाओं को, कर्नाटक के किसानों को, जैसे हमने किया, आप करने क्या जा रहे हो? अगले 5 साल में आप करने क्या जा रहे हो, ये तो बता दो। ಪ್ರಧಾನಮಂತ್ರಿಗಳೇ, ಸಾಕು, ಎಷ್ಟು ಸುಳ್ಳು ಹೇಳ್ತೀರಾರಿ? ನೀವು ಬಂದು ಭಾಷಣ ಮಾಡಿದ್ರೆ ಹೇಳ್ರಿ. 5 ವರ್ಷ ನೀವು ನನ್ನ ಕರ್ನಾಟಕದ ಜನರಿಗೆ ಏನ್ ಮಾಡ್ತೀರಾ ಅಂತ ಹೇಳ್ರಿ. हम भी सुनना चाहते हैं आपके मन में क्या है, आप कर्नाटक के लिए अगले 5 साल में क्या करना चाहते हैं। ನಮಗೂ ಕೇಳಿಸ್ಕೋಬೇಕ್ರಿ. ನೀವು ಏನ್ ಮಾಡ್ತೀರಾ 5 ವರ್ಷ ನಮ್ಮ ಕರ್ನಾಟಕದ ಜನರಿಗೆ ಏನ್ ಮಾಡ್ತೀರಾ ಅಂತ ನಾವು ಕೇಳಿಸ್ಕೋಬೇಕು. शर्माइए मत, बता दीजिए। ಅಯ್ಯೋ, ನಾಚಿಕೆ ಪಡಬೇಡ್ರಿ, ಹೇಳ್ರಿ ನಮ್ ಕರ್ನಾಟಕ ಜನಕ್ಕೆ ಏನ್ ಮಾಡ್ತೀರಾ ಅಂತ. रात के समय आप सब आए, इसके लिए आप सबको दिल से धन्यवाद।